ನಾನು ಫಿಲಾಸಫಿ ಹೇಳ್ತಾ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನೇನು ಮಾಡಬೇಕಾಗಿತ್ತು, ಏನೇನು ಮಾಡಲಿಲ್ಲ, ಏನು ಮಾಡಿದಿದ್ರೆ ಚೆನ್ನಾಗಾಗ್ತಿತ್ತು ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅದರಿಂದನೇ ಇವತ್ತು ನನ್ನ ಹತ್ರ ಕ್ಲೈಂಟ್ಸು ಉಳ್ಕೊಂಡಿರೋದು, ಮತ್ತು ನಂದು ಡೇಟಾಬೇಸು ಕೂಡ ತುಂಬ ದೊಡ್ಡದಾಗಿ ಆಗ್ತಿರೋದು. ಯಾಕೆ ಅಂತ ಹೇಳಿದ್ರೆ ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದೇರ್ ಪ್ರೊಸ್ಪೆಕ್ಟಿವ್. ಅದರಿಂದ ನಾನು ಮಾಡ್ಕೊಂಡು ಹೋಗ್ತೀನಿ, ಆಯಿತಾ. ಇಲ್ಲಿ ನಾನು ದುಡ್ಡು ಮಾಡಾದ್ಮೇಲೆ ನಾನು ಫಿಲಾಸಫಿ ಹೇಳ್ತಾ ಇದ್ದೀನಿ, ಅಥವಾ ನಾನು ಫಿಲಾಸಫಿ ಹೇಳ್ತಾ ಇದ್ದೀನಿ, ನೀವು ನನ್ನನ್ನು ಕೇಳಬೇಕು ಅನ್ನೋ ವಾಟ್ ಎವರ್ ಯುವರ್ ಮೈಂಡ್ ಸೆಟ್ ಇಸ್ ದೇರ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಓಕೆ. World's best strategist. King of deal closure. Highest paid consultant. Smart entrepreneur. International speaker. Unique author. ರಿಚ್ ಆದಮೇಲೆ ಎಲ್ಲರೂ ಫಿಲಾಸಫಿ ಹೇಳ್ತಾರೆ, ನೀವು ಹೇಳೋದ್ರಲ್ಲಿ ಹೊಸದೇನಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ರಿಪ್ಲೈ ಏನು? ಒಂದು ಮೊದಲನೇ ವಿಷಯನೇ ಹೇಳ್ತೀನಿ. ಐ ಆಮ್ ನಾಟ್ ಅ ಫಿಲಾಸಫರ್ ಆ್ಯಂಡ್ ಐ ಆಮ್ ನಾಟ್ ಅ ಅಡ್ವೈಸರ್, ಐ ಆಮ್ ನಾಟ್ ಅ ಟೀಚರ್. ಐ ಆಮ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ಯೂಟ್ಯೂಬ್ ಚಾನಲ್. ಜಸ್ಟ್ ಐ ಆಮ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್, ದಟ್ ಟು ಕೀಪ್ ದಿಸ್ ಎಕ್ಸ್ಪೀರಿಯನ್ಸ್ ಆಸ್ ಯುವರ್ ರೆಫರೆನ್ಸ್ ಆ್ಯಂಡ್ ಗ್ರೋ ಯುವರ್ ಸೆಲ್ಫ್. ನನ್ನ ಉದ್ದೇಶ ಅಷ್ಟೇ ಇರುವಂಥದ್ದು. ನಾನು ಫಿಲಾಸಫಿ ಹೇಳ್ತಾ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನೇನು ಮಾಡಬೇಕಾಗಿತ್ತು, ಏನೇನು ಮಾಡಲಿಲ್ಲ, ಏನು ಮಾಡಿದಿದ್ರೆ ಚೆನ್ನಾಗಾಗ್ತಿತ್ತು ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅದರಿಂದನೇ ಇವತ್ತು ನನ್ನ ಹತ್ರ ಕ್ಲೈಂಟ್ಸು ಉಳ್ಕೊಂಡಿರೋದು, ಮತ್ತು ನಂದು ಡೇಟಾಬೇಸು ಕೂಡ ತುಂಬ ದೊಡ್ಡದಾಗಿ ಆಗ್ತಿರೋದು. ಯಾಕೆ ಅಂತ ಹೇಳಿದ್ರೆ ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದೇರ್ ಪ್ರೊಸ್ಪೆಕ್ಟಿವ್. ಅದರಿಂದ ನಾನು ಮಾಡ್ಕೊಂಡು ಹೋಗ್ತೀನಿ, ಆಯಿತಾ. ಇಲ್ಲಿ ನಾನು ದುಡ್ಡು ಮಾಡಾದ್ಮೇಲೆ ನಾನು ಫಿಲಾಸಫಿ ಹೇಳ್ತಾ ಇದ್ದೀನಿ, ಅಥವಾ ನಾನು ಫಿಲಾಸಫಿ ಹೇಳ್ತಾ ಇದ್ದೀನಿ, ನೀವು ನನ್ನನ್ನು ಕೇಳಬೇಕು ಅನ್ನೋ ವಾಟ್ ಎವರ್ ಯುವರ್ ಮೈಂಡ್ ಸೆಟ್ ಇಸ್ ದೇರ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಓಕೆ. If you want to change yourself, okay, if you need one reference or one statement which has been experienced by one senior person, means you can watch and you can see that, okay, not 100%, at least 2-3% you will get inputs from my videos, okay, so that you can implement in your business. So what I'm going to tell you means, okay, I'm not giving any advice, I'm not a teacher, or I will never become that I will do everything, I know everything and all. Okay, see, I'm also still now I'm learning the things. ದಿನ ಕಲಿತಾ ಇದ್ದೀನಿ. ನಾನೇನು ತಪ್ಪು ಮಾಡ್ತೀನಿ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಈ ಥರ ಮಾಡಬೇಕಾಗಿತ್ತು ಹಿಂಗೆ ಮಾಡ್ತೀನಿ, ಈ ಥರ ಮಾಡಬೇಕಾಗಿತ್ತು ಹಿಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಬದಲಾವಣೆ ತೊಗೊಂಡು ಹೋಗ್ತಾ ಇದ್ದೀನಿ. ಚೇಂಜಿಂಗ್ ನನ್ನಲ್ಲೂ ಇದೆ. ನನ್ನನ್ನು ಫಿಲಾಸಫರ್ ಅಂತ ದಯವಿಟ್ಟು ಕರಿಬೇಡಿ. ಐ ಆಮ್ ನಾಟ್ ಅ ಫಿಲಾಸಫರ್ ಆ್ಯಂಡ್ ನಾನು ಅಂಥ ಅಡ್ವೈಸ್ನ ನಾನು ಕೊಡ್ತಾನೆ ಇಲ್ಲ. ಹಾಗೆ ನಮ್ಮ ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ ಸರ್. ಇದು ಈ ಕಮೆಂಟ್ ನಿಮ್ಮ ಬಿಸ್ನೆಸ್ ವಿಡಿಯೋ, ನೀವು ಬಿಸ್ನೆಸ್ಗಳ ಬಗ್ಗೆ, ಬಿಸ್ನೆಸ್ಗಳ ಐಡಿಯಾಗಳ ಬಗ್ಗೆ, ಸ್ಟ್ರಾಟಜೀಸ್ ಬಗ್ಗೆ ಹೇಳೋ ವಿಡಿಯೋದಲ್ಲಿ ಇದೆ. ನೀವು ಹೇಳೋದು ಮಾತಲ್ಲೆಲ್ಲೋ ಈಸಿ, ಬಟ್ ಅದನ್ನು ಮಾಡಿ ಯಾರೂ ತೋರಿಸಲ್ಲ. ನಮಗೆ ದಾರಿ ಏನು ಸರ್ ಅಂತ ಕೇಳಿದ್ದಾರೆ. ಓಕೆ, ಮಾಡಿ ಯಾರೋ ತೋರಿಸ್ಬೇಕು ಅಂದರೆ ಯಾರೂ ಬರಲ್ಲ ಸರ್. ಯಾರ ಪ್ರಶ್ನೆ ಕೇಳಿದಾರೋ ಯಾರು ಬರಲ್ಲ. You need to implement that, okay. You have any doubts, okay, you can contact me and you can take my suggestion. That is also not mandate for you. You can analyze the video, okay, whatever I am telling you know, ಅದನ್ನೇ ಒಂದು 2-3 ಸಾರಿ ಅದನ್ನು ಕೇಳ್ತು ಅಂತಂದರೆ ನಿಮಗೆ ಐಡಿಯಾ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತ ಅಂತಂದರೆ, ಐ ಯೂಸ್ ಟು ವಾಚ್ Dan Lok videos on 2017 when I was in a bankruptcy mood second time. ನಾನು ಅವಾಗ ತುಂಬ ನೋಡ್ತಾ ಇದ್ದೆ Dan Lokದು. ಸುಮಾರು ಒಂದು 2000-3000 ವೀಡಿಯೋಸ್ ನೋಡಿರ್ಬೋದು. ಸೊ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇದ್ರು, ಅವನೇನು ಬಂದು ನಿಮಗೆ ಊಟ ಕೊಡ್ತಾನೆ, ಒಂದು ಯಾಕೆ ಅಷ್ಟೊಂದು ವೀಡಿಯೋ ನೋಡ್ತಾ ಇದ್ದ ಅಂತ ಅಂದ್ಬಿಟ್ಟು. ಬಟ್ ಆ ವಿಡಿಯೋಸು ನನಗೆ ಇವತ್ತು ಬೇರೆ ಥರ ಸಜೆಷನ್ ಕೊಡೋದಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ನನಗೆ ಆ ಧೈರ್ಯನ ತಂದು ಕೊಟ್ಟಿದ್ದೆ. ಸೊ ನಾಳೆ ನಿಮಗೂ ಕೂಡ ಅದರಿಂದ ಏನೋ ಒಂದು ಅನುಕೂಲತೆ ಆಗಬಹುದು. ನೀವೇನು ಇದನ್ನು ಶುರು ಮಾಡಬೇಕು, ಇಲ್ಲ ಅಂದರೆ ಕನ್ಸರ್ನ್ ಪರ್ಸನ್ನ ನಮ್ಮನ್ನು ನೀವು ಕನ್ಸಲ್ಟ್ ಮಾಡಬೇಕು. ಆರ್ ಎಲ್ಸ್ ಇದನ್ನ ಅವ್ರು ಆ ಥರ ಮಾಡಿದ್ದಾರೆ, ಇದಕ್ಕಿಂತ ನಾನು ಯಾವ ಥರ ಮಾಡ್ಬೋದು ಅಂತ ನೀವು ಆಲೋಚನೆ ಮಾಡ್ಕೊಂಡು ಶುರು ಮಾಡ್ತು ಅಂದರೆ ಇದಕ್ಕೆ ಯಾರೂ ಬೇಕಾಗಿಲ್ಲ. ಯಾರೋ ಒಬ್ಬಿದ್ದಾರೆ ಅಂತ ಅಂದ್ಬಿಟ್ಟು ಕಾಯೋದನ್ನು ದಯವಿಟ್ಟು ಬಿಟ್ಬಿಡಿ. ಶುರು ಮಾಡಿ ನಿಮ್ಮಿಂದನೇ. ನಿಮ್ಮಲ್ಲೇ ಒಳ್ಳೆ ಶಿಲ್ಪಿ ಇದ್ದಾನೆ, ನಿಮ್ಮನ್ನು ನೀವು ಕೆತ್ಕೋಬೋದು. ಶುರು ಮಾಡ್ಕೊಳ್ತಾ ಹೋಗಿ. ತುಂಬ ಧನ್ಯವಾದ ಸರ್. ಹಾಗೆ ಒಂದು ಕ್ಲಿಯರ್ ಮೈಂಡ್ ಸೆಟ್ ಬಂದಿರ್ಬೋದು ನಮ್ಮ ಕಮೆಂಟ್ ಮಾಡಿದವರಿಗೆ. ನೆಕ್ಸ್ಟ್ ಟೈಮ್ ಅವರ ಈ ವಿಡಿಯೋ ನೋಡಿ ಅವರಿಗೆ ಗೊತ್ತಾಗಲಿ, ಅಂದರೆ ಹೇಗೆ ಬಿಸ್ನೆಸ್ಗಳನ್ನು ಕೋಪ್ ಅಪ್ ಮಾಡಬೇಕು, ಹಾಗೆ ಅದರಲ್ಲಿ ಸ್ಟ್ರಾಟಜೈಸ್ ಮಾಡಬೇಕು ಅಂತ. ಅದು ಏನಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸಿಡೆಂಟ್ಸ್ ಆಗ್ಬೋದು, ಮತ್ತು ಕೋವಿಡ್ 3rd ವೇವ್ ಆಗ್ಬೋದು, ನಾವು ಮಾಡಿದಂಥ ಪ್ರಮೋಷನ್ನು ಅವರಿಗೆ ಮುಟ್ಟದೇ ಇರುವಂಥದ್ದಾಗ್ಬೋದು. ಬಟ್ ಒಂದು ಸಿನಿಮಾ ಇತ್ತು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು. ಅದು ಆಮೇಲೆ ನಾವು 29th October ನಾವು ಮಾಡ್ತೀವಿ ಅಂತ ಹೇಳಿದ್ದು, ಯಾವಾಗ ಪುನೀತ್ ಸರ್ದ ಹತ್ರ ಆಯಿತು. ಮತ್ತು ಬಜರಂಗಿ 2 ನಮ್ಮ ಹತ್ರ ಕೇಳ್ಕೊಂಡಿದ್ದಾಗ ನಾವು ಅದನ್ನು 15 days ಪೋಸ್ಟ್ಪೋನ್ ಮಾಡಿಕೊಂಡು, ಸೊ 12th ನಾವು ಅದನ್ನು ರಿಲೀಸ್ ಮಾಡಿದ್ವಿ, November 12th. But unfortunately, not just because of Hero. I'm clearly telling you, Hero has done a marvelous job in our movie. Hero done next level acting in our movie. If you see him, means okay, 100% he will get very good award for this project.